ನಿವೃತ್ತ ಕರ್ನಲ್ ಆಗಿರುವಂತಹ ನರಸಿಂಹಯ್ಯ ಸರ್ ಇದ್ದಾರೆ. ಜೈ ಹಿಂದ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್. ಅದೇ ರೀತಿ ನಮ್ಮ ಜೊತೆಗೆ ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ವೆಂಕಟೇಶ್ ನಾಯಕ್ ಇದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಜೈ ಹಿಂದ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಜೊತೆಗೆ ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ಮೋಹನ್ ಚಿತ್ತಲೆ ಸರ್ ಕೂಡ ಯೂಶಲಿ ಹುಬ್ಬಳ್ಳಿಯಿಂದ ಲೈವ್ ಬರ್ತಾ ಇದ್ರು, ಈಗ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ಜೈ ಹಿಂದ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ನಿವೃತ್ತ ಕೋಸ್ಟ್ ಗಾರ್ಡ್ ಆಗಿರುವಂತಹ ಮನೋಜ್ ಬಾಡ್ಕರ್ ಅವರು ಕೂಡ ಇದ್ದಾರೆ. ಸರ್ ಜೈ ಹಿಂದ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್, ನಮಸ್ಕಾರ, ಥ್ಯಾಂಕ್ ಯು. ಮೋದಿ ಅವರ ವಾರ್ನಿಂಗ್ ನಂತರ ಆಪರೇಷನ್ ಸಿಂಧೂರದ ಆಪರೇಷನ್ಗಳು ಹೆಂಗ್ ನಡೆಯುತ್ತೆ ಹಾಗೂ ಸೇನೆ ಗಡಿ ವಿಚಾರದಲ್ಲಿ ಮೋದಿ ಅವರು ಕೊಟ್ಟಂತಹ ಎಚ್ಚರಿಕೆಯನ್ನು ಪಾಕಿಸ್ತಾನ ಎಷ್ಟು ಸೀರಿಯಸ್ ಆಗಿ ತಗೊಳ್ತು ಅನ್ನೋದಕ್ಕೆ ನಿನ್ನೆ ಆದಂತಹ ಡ್ರೋನ್ ಅಟ್ಯಾಕ್ನ ದಾಳಿಯ ಯತ್ನ ಕೂಡ ಒಂದು ಭಾಗ. ಮಾತಾಡ್ತಾ ಹೋಗೋಣ ನಾವು. ಫಸ್ಟ್ ನಾನು ರಿಯಾಕ್ಷನ್ ತಗೊಳ್ತೀನಿ ಮೋಹನ್ ಚಿತ್ತಲೆ ಸರ್ ಇಂದ. ಮೋಹನ್ ಚಿತ್ತಲೆ ಸರ್, ನಿನ್ನೆಯ ನರೇಂದ್ರ ಮೋದಿ ಅವರ ಭಾಷಣ, ಅಫ್ಕೋರ್ಸ್ ನನಗೆ ಹಿಂದಿನ ಎಲ್ಲಾ ಭಾಷಣಗಳನ್ನ ಗಮನಿಸಿದಾಗ ಹಿ ವಾಸ್ ವೆರಿ ಅಗ್ರೆಸಿವ್ ವಿತ್ ಸ್ಟೋನ್. ಮತ್ತೆ ನೆರೆ ರಾಷ್ಟ್ರ ಪಕ್ಕದ ರಾಷ್ಟ್ರ ಅಂತ ಏನು ಹೇಳಿಲ್ಲ ಅವರು, ಡೈರೆಕ್ಟ್ ಪಾಕಿಸ್ತಾನ ಅಂತಂದ್ರು. ಆಮೇಲೆ ಆ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ತುಂಬಾ ನನಗೆ ಗಮನ ಸೆಳೀತು, ಒಂದು ವಿಚಾರ. ಎರಡನೇದು, ಇಲ್ಲಿ ತನಕ ಭಾರತದ ಯಾವ ಪ್ರಧಾನಿಗಳು ಕೂಡ POK ಬಗ್ಗೆ ಡೈರೆಕ್ಟ್ ಆಗಿ ಹಿಂಗೆ ಮಾತೇ ಆಡಿಲ್ಲ. POK ಬಿಡಿ, ನಮ್ಮ ಕಾಶ್ಮೀರದ ಬಗ್ಗೆ ಮಾತಾಡೋದಕ್ಕೆ ಹೆದರ್ಕೊಳ್ಳೋರು, ಎಲ್ಲರೂ ಕೂಡ ಹಿಂದೆ ಮುಂದೆ ನೋಡೋರು. ಬಟ್ ಕೆಲ ವಿಚಾರಗಳು ಅಂದರೆ ನಿಮಗೆ ಕೆಲ ಅಸಮಾಧಾನಗಳಿದೆ, ನಂಗೆ ಗೊತ್ತು, ಮೊನ್ನೆಯ ಭಾರತದ ನಿರ್ಧಾರ. ಬಟ್ ಇದರಿಂದ ಸ್ಟಾರ್ಟ್ ಮಾಡೋಣ ನಾವು. ಮೇಡಮ್, ನಿಮ್ಮ ಪ್ರಧಾನಮಂತ್ರಿ ಮೋದಿಯವರ ಭಾಷಣದ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂಚೆ ನನಗೆ ನಮ್ಮ ದೇಶದ ಕಾಂಗ್ರೆಸ್ ಸರ್ಕಾರದ ಅನೇಕ ನಾಯಕರು ನಮ್ಮ ಪ್ರಧಾನಮಂತ್ರಿಗಳಿಗೆ ಮತ್ತು ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿನ ಸೆಕ್ರೆಟ್ರಿ ಅವ್ರಿಗೆ ಹೆಂಗೆ ಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಆ್ಯಸ್ ಇಫ್ 26/11 ಘಟನೆಯ ನಂತರ ಎಲ್ಲಿ ಮುಂಬೈನಲ್ಲಿ 200-300 ಜನ ಸಾವನ್ನಪ್ಪಿದ್ರು, 11-12 ಟೆರರಿಸ್ಟು ವಾಯಾ ಗುಜರಾತ್ ಮುಂಬೈನಲ್ಲಿ ಸೇರಿಕೊಂಡ್ರು. ಆವಾಗ ಕಾಂಗ್ರೆಸ್ ಇಮ್ಮಿಡಿಯೇಟ್ ಆಗಿ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತು, ಪಾಕಿಸ್ತಾನನ ಕ್ಯಾಪ್ಚರ್ ಮಾಡ್ತು. ಆ ನಂತರ POK ಕೂಡ ಕಾಂಗ್ರೆಸ್ ಸರ್ಕಾರ ತಗೊಂಡು 93,000 ಸೈನಿಕರ ಏನು ಅವರ ದಾದಿ ಇಲ್ಲಲ್ಲ, ಅವರು ಏನು ವಾಪಸ್ ಕಳಿಸ್ಕೊಟ್ರಲ್ಲ, ಅವ್ರನ್ನೂ ಕೂಡ ವಾಪಸ್ ಕೊಡೋ ಹಾಗೆ ಕಾಂಗ್ರೆಸ್ಸು ಮಾತಾಡ್ತಾ ಇದೆ, ಲೆಫ್ಟಿಸ್ಟು ಮಾತಾಡ್ತಾ ಇದೆ, ಲಿಬ್ರಾರ್ಡ್ಸು ಮಾತಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು, ಆಪ್ರೇಟಿವ್ ಪಾರ್ಟ್ ಅಫ್ಕೋರ್ಸ್ ಐ ಆಮ್ ಡಿಸಪಾಯಿಂಟೆಡ್. ಆದರೆ 4 ದಿವಸದಲ್ಲಿ ನಾವು ಮಾಡಿದ ಯುದ್ಧ ಮತ್ತು ನಾವು ಡಿಮಾಲಿಷ್ ಮಾಡಿದ ಏರ್ ಸ್ಟ್ರಿಪ್ಸ್ಗಳು, ನಾವು ಡಿಮಾಲಿಷ್ ಮಾಡಿದ ಅವರ ಎಲ್ಲ ಚೈನೀಸ್ ಮತ್ತು ಟರ್ಕಿ ವೆಪನರಿಗಳು, ಇದನ್ನು 7 ಭಾಗದಲ್ಲಿ ನಿನ್ನ ಪ್ರಧಾನಮಂತ್ರಿಗಳು ವಿಶ್ಲೇಷಣೆ ಮಾಡಿದರು. 1ನೇ ಭಾಗದಲ್ಲಿ ಅವರು ಸೈನಿಕರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ಆನಂತರ ಪಾಕಿಸ್ತಾನಕ್ಕೆ ಸಂದೇಶ ಕೊಟ್ಟರು. ಆದರೆ ನನಗೆ ಒಂದು ಡೌಟ್ ಏನು ಬರ್ತಾ ಇದೆ, ಡೊನಾಲ್ಡ್ ಟ್ರಂಪ್ ಏನು ನಮ್ಮ ಅಪ್ಪನ, ಡೊನಾಲ್ಡ್ ಟ್ರಂಪ್ ಏನು ನಮ್ಮ ಕಾಕಾನ, ಡೊನಾಲ್ಡ್ ಟ್ರಂಪ್ ಏನು ನಮ್ಮ ಮಾಮನ? ನಾವು ಡೊನಾಲ್ಡ್ ಟ್ರಂಪು ಟ್ವೀಟ್ ಮಾಡ್ತಾನೆ, 15 ನಿಮಿಷ 20 ನಿಮಿಷದಲ್ಲಿ ಮಾತುಕತೆ ಆಗ್ತದಂತೆ, 5 ಗಂಟೆಗೆ ಸೀಸ್ ಫೈರ್ ಆಗ್ತದೆ, 5:45 ಸೀಸ್ ಫೈರ್ ಉಲ್ಲಂಘನೆ ಆಗ್ತದೆ. ಮೊನ್ನೆಯೂ ಕೂಡ ನಾನು ಅದೇ ಕೇಳಿದೆ, ವೆನ್ ದ ಸೀಸ್ ಫೈರ್ ವಾಸ್ ನಾಟ್ ಎಕ್ಸಿಕ್ಯೂಟೆಡ್ ಬೈ ಭಿಕಾರಿ ಪಾಕಿಸ್ತಾನ್, ವೈ ವಿ ಹ್ಯಾವ್ ನಾಟ್ ರಿಟಾಲಿಯೇಟೆಡ್? ಒಂದನೇದು. ಎರಡನೇದು, ಮೋದಿಜಿ ನೀವು ಏನು ನಾರಾಜ್ ಮಾಡಿದ್ದೀರಾ ಅಂತಂದರೆ, ಯು ಶುಡ್ ಹ್ಯಾವ್ ಕೆಪ್ಟ್ ದಿಸ್ ಸೀಸ್ ಫೈರ್ ಅಬೇನ್ಸ್ ಫಾರ್ 2-3 hours. ನಾನು ಯುದ್ಧದ ಸಮರ್ಥನೆ ಮಾಡ್ತಾ ಇಲ್ಲ, ಆದರೆ हम कुछ दिखा सकते थे कि 4-5 जगह बम्बार्डिंग करके देश की जनता 140 करोड़ भारत की जनता कुड हैव बीन हैप्पी. बट ಈಗ ಏನು ಸರ್ಕಾರದ ವಿರುದ್ಧ ಇವ್ರು ಏನು ಮಾತಾಡ್ತಾ ಇದ್ದಾರಲ್ಲ, ಕಾಂಗ್ರೆಸ್ಸಿನ ಈ ನಡೆ ನನಗೆ ಹಾಸ್ಯಾಸ್ಪದ ಅಂತ ಅನ್ನಿಸ್ತದೆ. ನರಸಿಂಹ ಸರ್, ನೀವು ಹೇಳಿ. ಫಸ್ಟ್ ನಾವು ಮೋದಿ ಅವರ ಭಾಷಣದಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಮಿಲಿಟರಿ ಆಪರೇಷನ್ ಬಗ್ಗೆ ಬರೋಣ. ಯೂಶಲಿ ನಾನು ನೋಡೇ ಇಲ್ಲ ಇಂಥದ್ದೊಂದು ಬಾಡಿ ಲ್ಯಾಂಗ್ವೇಜನ್ನು, ಟೋನನ್ನು. ಬಿಕಾಸ್ ನಾನು ಕೊರೋನಾ ಟೈಮ್ನಲ್ಲಿ ನೋಡಿದ್ದೀನಿ ಮೋದಿ ಅವರ ಭಾಷಣವನ್ನು, ಅಥವಾ ಡಿಮಾನಿಟೈಸೇಷನ್ ಅಂತಹ ದೊಡ್ಡ ಹೆಜ್ಜೆಯ ಟೈಮ್ನಲ್ಲಿ ನೋಡಿದ್ದೀನಿ. ಬಟ್ ಇದು ಡೈರೆಕ್ಟ್ ವಾರ್ನಿಂಗ್ ಇತ್ತು, ಜಗತ್ತಿಗೊಂದು ಮೆಸೇಜು ಏನಂದರೆ, ನೀವು ನಮ್ಮ ತಂಟೆಗೆ ಬರಬೇಡಿ, ಆಮೇಲೆ ನಮ್ಮದು ನಾವು ಸಾಲ್ವ್ ಮಾಡ್ಕೊಳ್ತೀವಿ, ನೀವು ಸೈಡಿಗಿರಿ ಅನ್ನೋ ಮೆಸೇಜು. ಸಿಂಪಲ್ ಆಗಿ ಹೇಳಬೇಕಾದ್ರೆ ಏನು ಹೇಳ್ತೀರಾ? ಖಂಡಿತ ಅದರಲ್ಲಿ ನಿಮ್ಮ ವಿಶ್ಲೇಷಣೆ 100% ಕರೆಕ್ಟ್ ಆಗಿದೆ. ನಾನು ಕೂಡ ಅದ್ರ ಜೊತೆ ಒಮ್ಮತವಾಗಿದ್ದೀನಿ. ಆ್ಯಂಡ್ ಆಲ್ಸೋ ನಾವೇನು ನೋಡಬೇಕು ಅಂತಂದರೆ, ಈ 4 ದಿನ ಇರೋದು ಒಂದು, ಅವ್ರ ಭಾಷಣ ಒಂದು, 22ನೇ ತಾರೀಕು ಏನು ಒಂದು ಘಟನೆ ಆಯಿತು, ಆ ಘಟನೆಯಿಂದ 10ನೇ ತಾರೀಕುವರೆಗೂ ಮಧ್ಯದಲ್ಲಿ ಏನೇನು ಆಯಿತು ಅವುಗಳನ್ನೆಲ್ಲ ಒಂದು ವಿಶ್ಲೇಷಣೆ ಮಾಡಿದ್ರು ಅವರು. ಆಮೇಲೆ
ಅವ್ರಿಗೂ ಗೊತ್ತಿತ್ತು ದೇಶದ ಜನತೆಗೆ ಅಷ್ಟು ಖುಷಿ ಆಗಿಲ್ಲ ಅನ್ನೋ. Correct, ಯಾಕಂತಂದ್ರೆ ಅವ್ರು ಮೊದಲನೇದಾಗಿ ತಗೊಂಡಿದ್ದೆ ವಿಷಯಗಳನ್ನ ತಗೊಂಡ್ರು ಯಾಕ್ ಮಾಡಿದ್ರು ಅವರ ಒಂದು ಬಾಡಿ ಲ್ಯಾಂಗ್ವೇಜು, ಅದಕ್ಕೆ ಐ ಅಪ್ರಿಷಿಯೇಟೆಡ್ ಯು ಯೂಸಿಂಗ್ ದಟ್ ವರ್ಡ್. ಟೋನ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಇಸ್ ಸೋ ಪರ್ಫೆಕ್ಟ್. ಅವ್ರು ತೆಗೆದಿದ್ದ ಭಾಷಣಗಳೆಲ್ಲ 10-15 ನಿಮಿಷದಲ್ಲಿ ಅದೊಂದು ಏನಿದೆ ಅದು ಕಾಂಪ್ಯಾಕ್ಟ್ ಮಾಡಿ ಒಂದು ಆ್ಯಕ್ಷನ್ ಪ್ಯಾಕ್ ಮಾಡಿ ಕೊಟ್ಟಿರೋದು. ಈಗ ಎಷ್ಟೋ ಜನ ಇದನ್ನು ಕ್ವಶನ್ ಮಾಡ್ಬೋದು, ಪ್ರಶ್ನೆ ಮಾಡ್ಬೋದು, ಯಾಕೆ ಇದು ಯುದ್ಧ ವಿರಾಮ ಆಯಿತು, ಇದು ಯುದ್ಧ ವಿರಾಮನೇನಾ ಅಂತ. ಅದನ್ನು ಅವರು ಕ್ಲಿಯರ್ ಮಾಡಿದ್ರು, ಯುದ್ಧ ವಿರಾಮ ಅಲ್ಲ, ಇದು ಸ್ಥಗಿತ ಮಾಡಿದ್ದು ಸದ್ಯಕ್ಕೆ ಅಂತ. ತಾತ್ಕಾಲಿಕ ಅಂತ ನಾನು ಚಿತ್ತಲೆ ಅವ್ರ ಜೊತೆ ಒಪ್ಕೋತೀನಿ, ಇಲ್ಲ ಅಂತಲ್ಲ. ಆದರೆ ಕೆಲವು ವಿಷಯಗಳನ್ನ ನಾವು ಈ ಒಂದು ಡಿಸ್ಕಷನಲ್ಲಿ ತಗೋಬೇಕಾಗತ್ತೆ. ಈಗ ಈ ಡಿಸಿಷನ್ ತೊಗೊಂಡು ಆಗೋಗಿದೆ, ಇದನ್ನು ತಿರ್ಗಾ ಹಿಂದೆ ಹೋಗಿ ವಿಶ್ಲೇಷಣೆ ಮಾಡೋದ್ರಿಂದ ಉಪಯೋಗ ಇಲ್ಲ. ಇದಕ್ಕೆ ಬಂದಿದ್ದ ಕಾರಣ ಏನು ಅಂತಂದರೆ, ಆಯಿತು ಅವ್ರು ಕೊಟ್ಟ ಪ್ರಕಾರ DGM ಹೇಳಿದ್ರು ನಾನು ಟೆರರಿಸ್ಟ್ ಆ್ಯಕ್ಟನ್ನು ಸ್ಟಾಪ್ ಮಾಡ್ತೀನಿ, ಇನ್ಯಾವುದು ಯುದ್ಧದ ಒಂದು ಆ ಥರ ಒಂದು ಯುದ್ಧ ಮಾಡೋದಿಲ್ಲ ನಾವು, ಆ ಥರ ಒಂದು ಆ್ಯಕ್ಟಿವಿಟೀಸ್ ಕೂಡ ನಾವು ಮಾಡೋದ, ಅದನ್ನು ಈಗ ಒಪ್ಕೊಳ್ಳಿ ಅಂತಂದರು. ಸರಿ, ನಮ್ಮ DGM is always we look for a window of opportunity. So we thought this may be one of the window opportunity to get back our peace. ಇದು ಒಂದು ಆಪರ್ಚುನಿಟಿ. ಒಂದೊಂದ್ಸರಿ ನಾವು ಮೊದಲನೇ ದಿವಸದಿಂದ ಹೇಳ್ತಿರೋ ಹಾಗೆ ಈ ಆಪರ್ಚುನಿಟೀಸ್ ಏನಾದರೂ ಮಿಸ್ ಆಗೋದ್ರೆ ಒಂದೊಂದ್ಸರಿ ಅದು ಕೈ ತಪ್ಪಟ್ಟು ಹೋಗುವಂಥ ಸ್ಥಿತಿಗಳು ಇರುತ್ತೆ. ಅದನ್ನು ಇಷ್ಟು ನಾವೆಲ್ಲ ಇಷ್ಟೊಂದು ಮಾತಾಡ್ತಿರ್ಬೇಕಾದ್ರೆ ಒಬ್ಬ ಪ್ರಧಾನಮಂತ್ರಿ ಆದವರು ಅವ್ರು ಇನ್ನೂ ಜಾಸ್ತಿ ಅವರು ಎಷ್ಟು ಜನಗಳ ಲೆವೆಲಲ್ಲಿ ಮಾತಾಡಿರ್ತಾರೆ, ಸ್ಟ್ರಾಟಜಿಸ್ಟ್ ಇರ್ಬೋದು, ಯಾರ ಲೆವೆಲಲ್ಲಿ ಮಾತಾಡಿ ಅದನ್ನ ಅವರು ಒಂದು ಇದು ಬಂದಿರ್ತಾರೆ. ತಮಾಷೆ ಅಲ್ಲ. ಜೊತೆಗೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಒಂದು ಕಡಾಖಂಡಿತ ಮಕ್ಳಿಗೆ ಹೇಳ್ದಂಗೆ, ಅಂದ್ರೆ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡ್ತೀವಿ ಅನ್ನೋದನ್ನ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳಿದ್ರು. ಈ ಆಬ್ಜೆಕ್ಟಿವ್ಸ್ನ ಅವರು ಲಿಸ್ಟ್ ಔಟ್ ಮಾಡೋದಲ್ಲ, ದಟ್ ಈಸ್ ಎಕ್ಸಲೆಂಟ್ ವೇ ಆಫ್ ಹೀಸ್ ಆಸ್ ಇಟ್ ಈಸ್ ಅ ಗುಡ್ ಒರೇಟರ್ ಆ್ಯಂಡ್ ಕಮ್ಯುನಿಕೇಟರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ಹ್ಯಾಪಿ ವಿತ್ ದಿಸ್. ಯಾಕಂತಂದ್ರೆ ಮುಂದೆ ಏನಾಗುತ್ತೆ ಅಂತ ನೀವು ಡಿಸ್ಕಸ್ ಮಾಡ್ಬೋದು. ಈ ಸದ್ಯಕ್ಕೆ ವಿ ಗಾಟ್ ಸಮ್ ಕೈಂಡ್ ಆಫ್ ವಿಶ್ವಾಸ, ನಮ್ಮ ಸರ್ಕಾರದ ಬಗ್ಗೆ ವಿಶ್ವಾಸ, ನಮ್ಮ ಜನತೆಗೂ ಸ್ವಲ್ಪ ಒಂದು ದಿಕ್ಕು ಕಾಣಿಸೋಂಗ ಆಯ್ತು ಏನಿರಬಹುದು ಮುಂದೆ ಅಂತ. ಓಕೆ ವೆಂಕಟೇಶ್ ಸರ್, ಒಂದು DGM ಮೀಟಿಂಗು ಅದಾದಮೇಲೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಮಾತನಾಡಿರುವಂತಹ ರೀತಿ, ಅದಾದಮೇಲೂ ಪಾಕಿಸ್ತಾನದಿಂದ ಆಗಿರುವಂತಹ ಅಟ್ಯಾಕು, ನೀವು ಹೇಗೆ ನೋಡ್ತೀರಿ ಇದನ್ನು ಅಂತ? ಫಸ್ಟ್ ನಾನು ಸೀಸ್ಫೈರಿಂದ ಟೇಕ್ ಆಫ್ ಮಾಡ್ತೀನಿ. ಸೀಸ್ಫೈರ್ ಆದ ನಂತರ ನಾನು ಸೀಸ್ಫೈರ್ ಏನು ಹೇಳ್ತಾ ಇದ್ದಂದರೆ, ಇಟ್ ಈಸ್ ಗುಡ್ ಫಾರ್ ಬೋತ್ ದ ಕಂಟ್ರೀಸ್. ಯಾಕಂದರೆ ಇದು ಎಕನಾಮಿಕ್ ಲಾಸ್ ಇದೆ, ಲಾಸ್ ಆಫ್ ಲೈವ್ಸ್ ಇದೆ. ಸೀಸ್ಫೈರ್ ಈಸ್ ಆಲ್ವೇಸ್ ಗುಡ್, ಬಟ್ ವಿತ್ ಕಂಡೀಷನ್, ನಾಟ್ ಅನ್ಕಂಡೀಷನಲ್ ಸೀಸ್ಫೈರ್. ಟೀಕ, ಯಾವುದು ಕಂಡೀಷನ್ ಹಾಕಿದ್ದಾರೋ ಹಾಕಿದ್ದಿಲ್ಲ ಗೊತ್ತಿಲ್ಲ. ಸೀಸ್ಫೈರ್ ಅಂತ ಒಂದು ಸಲ ಡಿಕ್ಲೇರ್ ಮಾಡಿ ಆಮೇಲೆ ಅಗ್ರೆಸಿವ್ ಭಾಷಣ ಮಾಡೋದು ಅದರಲ್ಲಿ ಏನು ಅರ್ಥ ಇಲ್ಲ. ನೀವು ಭಾಷಣದಿಂದನೇ ಒಂದು ರಾಷ್ಟ್ರನ ಕೊಲ್ಲಬೇಕಾದ್ರೆ ನಿಮ್ಗೆ ಏರ್ಕ್ರಾಫ್ಟ್ ಬೇಕಾಗಿಲ್ಲ, ಮಿಸೈಲ್ ಬೇಕಾಗಿಲ್ಲ. ಗನ್ಸ್ ವಿಲ್ ಸ್ಪೀಕ್, ಏರ್ಕ್ರಾಫ್ಟ್ಸ್ ವಿಲ್ ಸ್ಪೀಕ್, ಅಂಡ್ ಏರ್ ಡಿಫೆನ್ಸ್ ಸಿಸ್ಟಮ್ ವಿಲ್ ಸ್ಪೀಕ್. ಭಾಷಣದಿಂದ ಇನ್ನೊಬ್ಬರನ್ನ ಕೊಲ್ಲಕ್ಕಾಗೋದಿಲ್ಲ. ದಟ್ ಇಸ್ ಸೆಕೆಂಡ್ ಥಿಂಗ್. ಅವರು ಭಾಷಣದಲ್ಲಿ ಡೊನಾಲ್ಡ್ ಟ್ರಂಪ್ದ ಹೆಸರಿದ್ದಿದ್ದಿಲ್ಲ, ಸೀಸ್ಫೈರ್ದ ಹೆಸರಿದ್ದಿದ್ದಿಲ್ಲ. ಎನಿ ಹೌ ಐ ವಿಲ್ ನಾಟ್ ಗೋ ಮಚ್ ಇನ್ ಟು ದ ಡಿಟೇಲ್. ಭಾಷಣ ಕೇಳಿದ್ದೆ ಆಯಿತು, ಇಂಪ್ರೆಸ್ ಆದವರಾಯಿತು, ನಾರಾಜ್ ಆಗೋರಾದರು. ಈಗ ನೆಕ್ಸ್ಟ್ ಏನಂತಂದ್ರೆ, ಈಗ ಒಂದು ಅಡ್ವಾಂಟೇಜ್, ಮಿಲಿಟರಿ ಅಡ್ವಾಂಟೇಜು, ಸ್ಟ್ರಾಟಜಿಕ್ ಅಡ್ವಾಂಟೇಜ್ ನಮ್ಮಲ್ಲಿ ಏನಿತ್ತು ಅಂದ್ರೆ ಇಟ್ ವಾಸ್ ಇನ್ ಅವರ್ ಜಾ. ಸೊ ಅದನ್ನು ಕಿತ್ತು ಹಾಕಿಬಿಟ್ಟ ಡೊನಾಲ್ಡ್ ಟ್ರಂಪ್. Yes, snatch the opportunity. Yes, snatch the upper hand. ಈ ಪಾಯಿಂಟಿಗೆ ಬರಬೇಕು ಸರ್. ನನಗೆ ಈ ಪಾಯಿಂಟಲ್ಲಿ ಸುಮಾರು ಪ್ರಶ್ನೆಗಳು ನನಗೂ ಇದ್ದಾವೆ, ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಅವ್ರದ್ದೊಂದು ಫಸ್ಟ್ ರಿಯಾಕ್ಷನ್ ತೊಗೊಂಡ್ಬಿಡ್ತೀನಿ ನಾನು. ಮನೋಜ್ ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಮೋದಿಯವರ ಭಾಷಣ, ಭಾರತದ ಹೆಜ್ಜೆ, ಮಿಲಿಟರಿ ಆಪರೇಷನ್ಸ್ ನಡೀತಾ ಇರುವಂತಹ ರೀತಿ. ನಮಸ್ಕಾರ. ಮೋದಿಯವರು ಭಾಷಣ ನೇಷನಿಗೆ ಅಡ್ರೆಸ್ ಮಾಡಬೇಕಾಗಿತ್ತು. ಅವರು ಏನಾಗಿದೆ, ಯಾಕೆ ನಾವು ಹೋಗಿದ್ದೀವಿ, ನಮ್ಮ ಆಬ್ಜೆಕ್ಟಿವ್ ಏನಿತ್ತು, ಡಿಡ್ ವಿ ಮೀಟ್ ಅವರ್ ಅಬ್ಜೆಕ್ಟಿವ್ಸ್ ಆರ್ ನಾಟ್, ಅದನ್ನು ನೋಡಿ ಅವರಿಗೆ ಭಾಷಣ ಮಾಡಿ ಅವರು ನಿನ್ನೆ ಮೆಸೇಜ್ ಭಾಷಣದಲ್ಲಿ, ಅದು ಮೆಸೇಜ್ ಖಾಲಿ ನಮ್ಮ ದೇಶದ ಜನರಿಗೆ ಅಲ್ಲ, ಅವರು ಸ್ಪೆಷಲ್ ಮೆಸೇಜ್ ಕೊಟ್ಟಿದ್ದಾರೆ ವರ್ಲ್ಡಿಗೂ ಕೂಡ. ಈ ಮೆಸೇಜ್ದಲ್ಲಿ ಒಂದು 2-3 ಪಾಯಿಂಟ್ಸ್ ಇದೆ. ಫಸ್ಟ್ ಪಾಯಿಂಟ್, ಈಗ ಆಪರೇಷನ್ ಸಿಂಧೂರ್ ಹ್ಯಾಸ್ ಬಿಕಮ್ ಅ ಪಾಲಿಸಿ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಏನಂದ್ರೆ, ಯಾರು ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂ ನಮ್ಮ ಮೇಲೆ ಯಾವುದು ದಾಳಿ ಆಗಿದ್ರೆ, ನಾವು ವಿ ವಿಲ್ ವಿದೌಟ್ ವೇಟಿಂಗ್ ಫಾರ್ ಎನಿಥಿಂಗ್ ವಿ ವಿಲ್ ಸ್ಟಾರ್ಟ್ ಆಪರೇಷನ್ ಸಿಂಧೂರ್. ಬಿಕಾಸ್ ಆಪರೇಷನ್ ಸಿಂಧೂರ್ ಈಗ ಟೆಂಪರರಿಲಿ ಇಟ್ ಇಸ್ ಸ್ಟಾಪ್ಡ್, ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ವಿತ್ಡ್ರಾನ್. ಸೆಕೆಂಡ್ ಪಾಯಿಂಟ್, ಇಟ್ ಇಸ್ ಸೆಡ್ ದಟ್ ವಿ ವಿಲ್ ಗೆಟ್ ಬಿಹೈಂಡ್ their handlers and also the state which sponsors them. These are the two very important points which he has given, and he has told the world special message our ಭಾಷೆಯಲ್ಲಿ
ನಾನು ಈಗ ಸ್ಪೆಷಲ್ ಮೆಸೇಜ್ ಕೊಡ್ತಾ ಇದ್ದೀನಿ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ನಾವು ಈಗ ಪಾಕಿಸ್ತಾನ ಹತ್ರ ಮಾತಾಡಿದ್ರೆ ಎರಡೇ ವಿಷಯದಲ್ಲಿ ಮಾತಾಡಬಹುದು. ಒಂದು ಇಸ್ ಟೆರರ್ ಅಂಡ್ ಸೆಕೆಂಡ್ ಇಸ್ POK. And he has given a stern message to any country which is trying to interfere in our bilateral relations, that we are not going to accept anyone's interference. We have made it clear, like we had made it clear during Simla agreement also, and now we are going to stick to these two things. And I differ with my senior colleagues who were speaking. The PM had to address the nation. ರೈಟ್ ಸರ್. ಮೋಹನ್ ಸರ್, ಈಗ ಮೋದಿ ಕೊಟ್ಟಿರುವಂತಹ ಎಚ್ಚರಿಕೆ, ನಾವು ಮಾಡಿರುವಂತಹ ಏರ್ ಸ್ಟ್ರೈಕು, ಇದರಿಂದ ಪಾಕಿಸ್ತಾನ ಹೆದರಿದೆ ಅನ್ಸುತ್ತಾ ನಿಮಗೆ? ನೋಡಿ ಸರ್, ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಘಡಿ ಚುಕ್ಕಿತೋ 12 ಬರಸ್ ಅಂತೇವೆ ನಾವು. ಏನು ಅಪರ್ಚುನಿಟಿ ಇತ್ತು, ಆ ಅಪರ್ಚುನಿಟಿ ಕಳ್ಕೊಂಡ ಮೇಲೆ ಇನ್ನು 12 ವರ್ಷ. ಈ ಏನು ಅಪರ್ಚುನಿಟಿ ತಪ್ಪಿತ್ತಲ್ಲ, ಈ ಅಪರ್ಚುನಿಟಿ ತಪ್ಪಿದೆ ಹಿಂದೆ ವಾಟ್ ಈಸ್ ದೇರ್ ಅಂತ ಅಂದಾಗ ಇಮಿಡಿಯೇಟ್ಲಿ ಟ್ರಂಪ್ ವಿ ಆರ್ ಮೇಕಿಂಗ್ ಟ್ರೇಡ್ ವಿತ್ ಅಮೇರಿಕಾ, ವಿತ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ. ನಾವು ಹೇಳ್ತಿದ್ದೇವೆ ನಮ್ಮ ಸಣ್ಣದಿದೆ ನಮ್ಮ ಮೋದಿ, ಎಸ್ ನನ್ನ ಮೋದಿ ಎಲ್ಲನೂ ಕರೆಕ್ಟು. ಇನ್ನೊಂದು ಘಟನೆ ನಾಳೆ ದಿಲ್ಲಿಯಲ್ಲಿ ಆಗ್ತದೆ ಅಂತ ತಿಳ್ಕೋಣ. ಚಾಂದ್ನಿ ಚೌಕ್ನಲ್ಲಿ. ಅಲ್ಲಿ ಚಾಂದ್ನಿ ಚೌಕ್ನಲ್ಲಿ ಒಂದು 28-29 ಮಹಿಳೆಯರು ವಿಧವೆಯರು ಆಗ್ತಾರೆ. ಮತ್ತು ನಂಗೆ ಗೊತ್ತಿದೆ ಭಿಕಾರಿ ಪಾಕಿಸ್ತಾನ್ ಇದನ್ನು ಮಾಡೇ ಮಾಡ್ತದೆ. ಆನಂತರ ಒಮ್ಮೆಗಿಲ್ಲ ನಿಮಗೆ 3-4 ದಿವಸ ಅಮಲ್ಗಮೇಷನ್ ಆಫ್ ಫೋರ್ಸಸ್ ಆಗ್ತದೆ, ಕನ್ವೆ ಮೂವ್ ಆಗ್ತದೆ, ಎಲ್ಲ ಸ್ಕ್ವಾಡನ್ಗಳು ಬಾರ್ಡ್ರಿಗೆ ಬರ್ತವೆ. ಸಡನ್ ಆಗಿ ನಮೀಬಿಯಾ, ಕಂಬೋಡಿಯಾ ರಾಷ್ಟ್ರಪತಿಗಳು ಫೋನ್ ಮಾಡ್ತಾರೆ, ಆಮೇಲೆ ನಾವು ವಾಪಸ್ ತಗೋತೇವೆ. ಏನು ಸರ್, ಇಟ್ಸ್ ಎ ಜೋಕ್, ವಿ ಆರ್ ಎ ಜೋಕ್, ಯು ಮೇಡ್ ಅಸ್ ಎ ಕಾರ್ಟೂನ್ ಅಂತ ಆದ್ವಿ ನಾವು. ಇದನ್ನು ನಮಗೆ ಐ ಆಮ್ ನಾಟ್ ಟೆಲಿಂಗ್ ಆಲ್ ಔಟ್ ವಾರ್, ಅಟ್ಲೀಸ್ಟ್ ಇಂಡಿಯನ್ ಏರ್ಫೋರ್ಸ್ ಆ್ಯಂಡ್ ನೇವಿ ಶುಡ್ ಹ್ಯಾವ್ ಬಿನ್ ಗಿವನ್ 4 hours. ನಮಗೆ ಭಾಳ ಇಲ್ಲ ರೀ, ರಾವಲ್ಪಿಂಡಿ ಮತ್ತು ಇಸ್ಲಾಮಾಬಾದ್ ಎರಡರಲ್ಲಿ ಬಂಬಾರ್ಡಿಂಗ್ ಮಾಡಿ ಸ್ವಲ್ಪ ಅವರು ಡ್ಯಾಮೇಜ್ ಮಾಡಿ ಬಂದಿದ್ರೆ ಈ ಕುತಂತ್ರಿ ಪಾಕಿಸ್ತಾನ ಪಾಠ ಕಲ್ತಿತ್ತು. ನನಗೆ ಐ ಹ್ಯಾವ್ ನಾಟ್ ಸ್ಲೆಪ್ಟ್ ಸಿನ್ಸ್ 48 hours. ವೈ ದ ಹೆಲ್ ವಿ ಹ್ಯಾವ್ ಟುಕ್ ದ ಸೀಸ್ ಫೈರ್ ಆ್ಯಂಡ್ ವಿತ್ ದ ಪಾಕಿಸ್ತಾನ್. ಐ ಅಗ್ರಿ, ಚೈನಾ ಜೊತೆ ಇದ್ರೆ ನಾನು ಎಸ್ ವಿ ಆರ್ ಸಮಬಲದ ಹೋರಾಟಗಾರರು. ಬಟ್ ಭಿಕಾರಿ ಪಾಕಿಸ್ತಾನಕ್ಕೆ ಸರ್ ಹೇಳ್ತಾ ಇದ್ರು, ಸರ್ ಮಾತ್ರ ಒಪ್ತೇನೆ. ಬಟ್ ಯು ಟೆಲ್ ಮಿ ಒನ್ ವ್ಯಾಲಿಡ್ ರೀಸನ್, ವಾಟ್ ವಾಸ್ ದ ರೀಸನ್ ದಟ್ ವಿ ಹ್ಯಾವ್ ಬಿನ್ ನಾಟ್ ಅಲೌಡ್ ಟು ಡೂ ದ ಏರ್ ಸ್ಟ್ರೈಕ್? ಇದು ಇಷ್ಟೇ ನನ್ನ ಪ್ರಶ್ನೆ ಸರ್. ರೈಟ್. ನರಸಿಂಹ ಸರ್, ನೆಕ್ಸ್ಟ್ ಪ್ರಶ್ನೆ ಇರೋದು ನಂದು. ಈ ಕದನ ವಿರಾಮ ಇಷ್ಟು ಬೇಗ ಯಾಕೆ ಮಾಡಿದ್ರಿ ಅನ್ನೋದು ಎಲ್ರದ್ದು ಪ್ರಶ್ನೆ. 15 ದಿನ ಬಿಟ್ಟು ಮಾಡಿದ್ರು ಕೂಡ ಅದೇ ಪ್ರಶ್ನೆ, ಇನ್ನೂ ಯಾಕೆ ಮಾಡಿದ್ರಿ, ಇವಾಗಲೇ ಯಾಕೆ ಮಾಡಿದ್ರಿ, ಇನ್ನೊಂದು ಸ್ವಲ್ಪ ಮುಂದುವರಿಸಬೇಕಾಗಿತ್ತು ಅಂತ. ಈ ಅಸಮಾಧಾನವನ್ನು ನಿಜವಾಗ್ಲೂ ತಣಿಸೋದಕ್ಕೆ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಖಂಡಿತ ಆಗಲ್ಲ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಭಾವನೆಗಳಿರುತ್ತೆ, ಒಂದೊಂದು ರೀತಿಯ ದೃಷ್ಟಿ ಇರುತ್ತೆ. ಈಗ ನಾವೆಲ್ಲ ಮಿಲ್ಟ್ರಿಗೆ ಸೇರಿದವರು, ಎಸ್ ಇವ್ರು ಹೇಳಿದ ಮಾತಿದು ಅಂದರು, ಅವ್ರು ಮಾತಾಡೇ ಕೊಲ್ಬೋದು ಅಂತ. ನಾವು ಮಿಲ್ಟ್ರಿನಲ್ಲಿ ಇರೋರು, ಮಿಲ್ಟ್ರಿನಲ್ಲಿ ಲೀಡರ್ಶಿಪ್ಪಲ್ಲಿ ಒಬ್ಬ ಆಫೀಸರ್ ನಿಂತ್ಕೊಂಡು ಮಾತಾಡಿದ್ರೆ ಜನಗಳು ಕೇಳ್ತಾರೆ. ಯಾಕಂದ್ರೆ ದಟ್ ಈಸ್ ಹೌ ಈಸ್ ಕಾಲ್ಡ್ ಲೀಡರ್. ಯಾವಾಗ ನಮ್ಮ ಪ್ರಧಾನಮಂತ್ರಿನ ಲೀಡರ್ ಥರ ನೋಡ್ತೀವೋ, ಅವ್ನು ಮಾತನಲ್ಲಿ ಕೊಲ್ತಾನೋ ಬಿಡ್ತಾನೋ ಅಷ್ಟು ಜನತೆಗೆ ಒಂದು ವಿಶ್ವಾಸ ಬರುತ್ತೆ, ಯಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ನಾನು ಹೇಳ್ತಾ ಇದ್ದಲ್ಲ ಆಫೀಸರ್, ನಮಗೆ ಮೇಡಮ್ ನಾವು 20 ವರ್ಷ ಸರ್ವ್ ಮಾಡಿ ಬಂದೇವಲ್ಲ, ನನ್ನ ಕಮಾಂಡರ್ ನನಗೆ ದೇವರು. ರಾಮ, ಕೃಷ್ಣ, ಶಿವ, ವಿಠಲ ಆನಂತರ. ಆದರೆ ಒನ್ಸ್ ಮೈ ಕಮಾಂಡರ್ ಹ್ಯಾಸ್ ಟೋಲ್ಡ್ ಟು ಡೂ ಇಟ್, ವಿ ಆರ್ ಡೂಯಿಂಗ್ ಇಟ್, ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್. ಅದು ಕರೆಕ್ಟ್ ಪಾಯಿಂಟ್ ಇದೆ ಸರ್. ಸೊ ಆ ಥರ ಒಬ್ಬ ನಮ್ಮ ನಾಯಕರಾದ್ಮೇಲೆ ಎಂತೆಂಥ ನಾಯಕರನ್ನು ನೋಡಿ ನಾವು ಭಯ ಪಟ್ಟಿದ್ದು ಉಂಟು ತಾನೆ. ಈಗ ವಿ ಹ್ಯಾವ್ ಗಾಟ್ ಅ ಪ್ಯಾರಡೈಮ್ ಶಿಫ್ಟ್ ಫ್ರಮ್ ಸಾಫ್ಟ್ನೆಸ್ ಟು ಟಫ್ನೆಸ್. ಸೊ ದಟ್ ಈಸ್ ಒನ್. ಅಸಮಾಧಾನ ಇರುತ್ತೆ, ಯಾಕೆಂದರೆ ಒಬ್ಬೊಬ್ಬರ ದೃಷ್ಟಿ ಒಂದು, ಸರ್ಕಾರದ ದೃಷ್ಟಿ ಬೇರೆ ಇರ್ಬೋದು. ಸರ್ಕಾರಕ್ಕೆ 10 ಹಲವು ಜನಗಳು ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರಿಗೆ ಒಂದು ಇನ್ಪುಟ್ ಕೊಡೋಕ್ಕೆ ಅಂತ. ಈ ಒಂದು ನೀವು ಹೇಳ್ದಂಗೆ ಕರೆಕ್ಟಾಗಿ ಹೇಳಿದೆ, 40 ದಿನ ಆದಮೇಲೂ ಇನ್ನೊಂಥರ ಹೇಳಿರೋ, ಅಯ್ಯೋ ದೇಶ ಎಲ್ಲ ಅರ್ಧನೇ ಎಲ್ಲ ಹಾಳಾಗಿ ಹೋಯ್ತಲ್ಲಪ್ಪ, ಬೆಂಗಳೂರು ಮೇಲೂ ಹಾಕಿದ್ರು ಅಂದ್ಕೊಳ್ಳಿ. ಯಾಕಂದ್ರೆ ಬಿಕಾಸ್ ವಿ ಹ್ಯಾವ್ ಗಾಟ್ ವೇರಿಯಸ್ ವೆಪನ್ಸ್ ಆಫ್ ವೇರಿಯಸ್ ರೇಂಜಸ್. ಅಕಸ್ಮಾತ್ ಬೆಂಗಳೂರಿಗೂ ಹಾಕಿದ್ರು, ಡೆಲ್ಲಿ ಹಾಕಿದ್ರು, ಎಲ್ಲ ಕಡೆನೂ ನಾಶ ಆದಮೇಲೂ ನಾವು ಅವಾಗಲೂ ಅಂತಿರ್ತಿದ್ವಿ. ಕೆಲವರು ಅದಕ್ಕೂ ಜನಗಳಿದಾರಲ್ಲ. ನೀವು ಲೆಟ್ ಮಿ ಟೆಲ್ ಯು, ನಾನೀಗ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿದ್ದೀನಿ. ಎಷ್ಟು ಜೊತೆ ಮಾಡಬೇಕು, ಕೆಲವರು ಹೇಳ್ತಾರೆ ಸರ್ ಯಾಕೆ ಸರ್ ಮುಂದೆ ಹೋಗೋದು, ಕೆಲವರು ಹೇಳ್ತಾರೆ ಸರ್ ನಿಂತಿದ್ದೆ ಒಳ್ಳೇದಾಯಿತು ಅಂತ. ಆ ಥರದವರು ಇದ್ದಾರೆ, ಈ ಥರದವರು ಇದ್ದಾರೆ. ಎಷ್ಟೋ ಜನಕ್ಕೆ ಯುದ್ಧದ ಬಗ್ಗೆ ಗೊತ್ತಿಲ್ಲದಿದ್ದವರು ಆರ್ಥಿಕ ಸ್ಥಿತಿ ಚೆನ್ನಾಗಿರಬೇಕು, ಅದು ದೇಶ ಈಗ ಉದ್ಧಾರ ಆಗ್ತಿದೆ, ಉದ್ಧಾರ ಆಗಲಿ ಅನ್ನೋ ಒಂದು
ಅಸಮಾಧಾನ ಮುಂದೆ ಬರುತ್ತೆ. ಓಕೆ. ಆದ್ರಿಂದ ಹವೆವರ್ ಇದರಲ್ಲಿ ಕೆಲವು ಟೇಕ್ ಅವೇಸ್ ಮಾತ್ರ ತಗೋಬಹುದು ಅಷ್ಟೇ. Right, sir. ಈಗ 4 ದಿನ ಇರ್ಬೋದು, 40 ದಿನ ಇರ್ಬೋದು, ಅದರಲ್ಲಿ ಅಸಮಾಧಾನ ಮಾತ್ರ ಕಂಟಿನ್ಯೂಸ್ ಆಗಿರುತ್ತೆ. ಇದರಲ್ಲಿ ಏನು ಟೇಕ್ ಅವೇ 4 ದಿನದಲ್ಲಿ ತಗೊಂಡ್ವಿ Okay, ಕಂಪೇರ್ ಟು ದಟ್ ಒನ್ ಡೇ ಆಪರೇಷನ್ಸ್ ಆಫ್ 2016-19 ವಿಲ್ ಹ್ಯಾವ್ ಟು ಡಿಸ್ಕಸ್. ಓಕೆ.